ನಾನು ಇವತ್ತು ಯಾರು ಇವರದಲ್ಲಿ ಭಿನ್ನಮತಿಯರು ಇವರು ಬಿ ಜೆ ಪಿಗೆ ಮೂಲ ಬಿ ಜೆ ಪಿ ಅಲ್ಲ, ಬಿ ಜೆ ಪಿ ಹಾಳು ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಇವರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿದ್ರೆ 4 ಗೋಡೆ ಮಧ್ಯೆ ಮಾತಾಡಬೇಕಾಯ್ತು, ಮುಕ್ತವಾಗಿ ಅಲ್ಲಿ ಭೇಟಿ ಮಾಡಿ ಮಾತಾಡಬೇಕಾಯ್ತು. 23 ಜಿಲ್ಲಾಧ್ಯಕ್ಷಗಳು ವಿಜೇಂದ್ರ ಏಕಪಕ್ಷೀಯವಾಗಿ ಮಾಡಿರಿ ಅಂತ ಹೇಳ್ತಾರೆ. ನೋಡಿ, ಏಕಪಕ್ಷೀಯವಾಗಿಲ್ಲ. ರಾಜ್ಯದಲ್ಲಿ ಚುನಾವಣೆ, ಆಂತರಿಕ ಚುನಾವಣೆ ನಡೆಸೋಕ್ಕೆ ಗಣೇಶ್ ಕಾರ್ಣಿಕ್ ಆದರೆ ಅವರ ಮಾರ್ಗದರ್ಶನ ಮೇರೆಗೆ 13 ಜನ 3 ಜಿಲ್ಲೆಗೆ ವೀಕ್ಷಕರಿದ್ದಾರೆ, ಚುನಾವಣೆ ಇನ್ಚಾರ್ಜು, ಮತ್ತು ಜಿಲ್ಲೆಗೆ ಒಬ್ಬೊಬ್ಬರಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ವಿಜೇಂದ್ರರಿಗೆ ಏನೂ ಪಾತ್ರ ಇಲ್ಲ, ಸ್ಥಳೀಯವಾಗಿ ಅಲ್ಲಿ ಕೋರ್ ಕಮಿಟಿ ಇರುತ್ತೆ, ಮಂಡಲ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡೆದು ಅಧ್ಯಕ್ಷರು ಘೋಷಣೆ ಮಾಡ್ತಾರೆ ವಿನ ಯಾವುದೇ ಕಾರಣಕ್ಕೂ ವಿಜೇಂದ್ರ ಏಕಪಕ್ಷ ನಿರ್ಧಾರ ಅಧ್ಯಕ್ಷರುಗಳು ಮಾಡಿಲ್ಲ. ವಿಜೇಂದ್ರ ಇದಕ್ಕೆ ಸಂಬಂಧ ಇಲ್ಲ. ಸಂಘಟನೆ ಪರ್ವ ಸಂಘಟನೆ ಕೆಲಸ ಮಾಡ್ತದೆ. ಇವರು ಸಂಘಟನೆ ಗೊತ್ತಾ? ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎತ್ತಾಳೆ ಸಂಘಟನೆ ಏನು ಗೊತ್ತು? ಸಂಘಟನೆ ಗಂಧ ಗಾಳಿ ಗೊತ್ತಿಲ್ಲ ಇವರಿಗೆ. ಸಂಘಟನೆ ಹಾಳು ಮಾಡಕೊಂಡ್ರೆ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯಿತು, ಸ್ಪರ್ಧೆ ಮಾಡಿ. ಚುನಾವಣೆ, ಆಂತರಿಕ ಚುನಾವಣೆ ನಡೆದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇಡೀ ದೇಶದಲ್ಲಿ ಏನು ಸಿಸ್ಟಮ್ ಇದೆ, ಕೋರ್ ಕಮಿಟಿ ಅಥವಾ ಎಲ್ಲರ ಅಭಿಪ್ರಾಯ ಪಡೆದು ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ವಿಜೇಂದ್ರ 100ಕ್ಕೆ 200 ಹೇಳ್ತೀನಿ ನಾನು, ಅಧ್ಯಕ್ಷ ಮುಂದುವರಿತಾರೆ. ನಿಮಗೆ ಸವಾಲಾಗ್ತೀನಿ, ಚುನಾವಣೆ ಸ್ಪರ್ಧೆ ಮಾಡಿರಿ, ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ. ಇನ್ನು ಜನ ನಿಮಗೆ ಚೀಮಾರಿ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಮುಲು ಅವ್ರು ಏನು ಹೇಳಿದ್ದಾರೆ? ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ, ನಾನು ಸಂತೋಷ ಅಂತ ಹೇಳಿದರೆ. ಇವ್ರು ಏನು ಮಾಡಿದ್ರು? ಇವರು ಈಗ ಯಾರೂ ಅಭ್ಯರ್ಥಿಗಳಿಲ್ಲ. ರಾಮುಲು ಎತ್ಕಟ್ಟಕ್ಕೆ ಹೋದರು. ರಾಮುಲು ಜನಾರ್ದನ್ ರೆಡ್ಡಿಯವರು ಒಯ್ದು ಅಲ್ಲಿ ಎತ್ಕಟ್ಟಕ್ಕೆ ಹೋದ್ರು, ನಡೀಲಿಲ್ಲ. ರಾಮುಲು ಇವ್ರ ಗುಂಪಿಗೆ ಸೇರ್ಕೊಳ್ಳಿಲ್ಲ. ಇವ್ರು ಏನು ಹೇಳ್ತಿದ್ದಾರೆ? ಈಗ ಎಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ತಾರೆ. ಅವ್ರ ಹೆಸರು ಹೇಳ್ಬಿಡಪ್ಪ. ನಿನ್ನ ಭಿನ್ನಮತಕ್ಕೆ ಯಾರು ಬೆಂಬಲ ಕೊಡ್ತಾರೆ ಹೆಸರು ಹೇಳ್ಬೇಕಲ್ಲ. ಅವರು ಇಂಥ ಸಪೋರ್ಟ್ ಮಾಡಿ ಬೆಂಬಲ ಕೊಡ್ತೀವಿ ಅಂತ ಅವರು ಹೇಳ್ಬೇಕಲ್ಲ. ಎಲ್ಲಿ ಮಾಡಿದ್ದಾರೆ? ಬೊಮ್ಮಾಯಿ ಸೋಮಣ್ಣ ನಾನು ಚುನಾವಣೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಇವರು ಅನಗತ್ಯವಾಗಿ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಅವ್ರು ಎಲ್ಲಿ ರಾಜ್ಯದ ಅಧ್ಯಕ್ಷ ನಾನು ಆಗ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಭಿನ್ನಮತೀಯರು ಈ ಒಂದು ಬಂಡಾಯವನ್ನು ಸೃಷ್ಟಿ ಮಾಡಿ ಅನಗತ್ಯವಾಗಿ ಅವ್ರ ಹೆಸರು ತರ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ನಾಳೆ ರಾಜ್ಯದ ಜನ ನಿಮಗೆ ಚೀಮಾರಿ ಆಗ್ತಾರೆ. ಅರೆ ಕಾಂಗ್ರೆಸ್ ವೈಫಲ್ಯ, ಅವ್ರ ವಿರುದ್ಧ ಹೋರಾಟ ಮಾಡಪ್ಪ ಅಂದರೆ ಯಾವ ಕಾದು ನೋಡೋ ತಂತ್ರನಿಲ್ಲ. ನಾವು ಸೇರ್ತೀವಿ, ಯಾವ ರೀತಿ ಚರ್ಚೆ ಮಾಡಿ ನಾಯಕರು ಸಮಯವನ್ನು ತೆಗೆದುಕೊಂಡು ನಾವು ದಿಲ್ಲಿ ಹೋಗಕ್ಕೆ ಸಿದ್ಧ. ಏನು ನಮಗೆ ದಿಲ್ಲಿ ದಾರಿ ಗೊತ್ತಿಲ್ಲ. ವಾರದಾಗ ಒಂದು ದಿವಸ ದಿಲ್ಲಿ ದಂಡಯಾತ್ರೆ, 12 ದಂಡಯಾತ್ರೆ. ಇವರೇನೇ ಮಾಡಿದ್ರು ಇವರ ಹೋರಾಟ ಪ್ರತಿಫಲ ಸಿಗಲ್ಲ. ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಡೆಲ್ಲಿ ನಿಮ್ದು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ನಾವೇನು ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಚುನಾವಣೆ ಸ್ಪರ್ಧೆ ಮಾಡಿದವರು ಸುಮಾರು 75-80 ಜನ ಮಾಜಿ ಸಚಿವರು, ಶಾಸಕರಿದ್ದೀವಿ. ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ನಾವು ಈಗಾಗಲೇ
ಬೆಂಗಳೂರಲ್ಲಿ ಸೋತವರು ಸ್ಪರ್ಧೆ ಮಾಡಿದರು, ಮಾಜಿಗಳೆಲ್ಲ ಸೇರಿ ಸಭೆ ಮಾಡಿದ್ದೀವಿ. ವಿಜೇಂದ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ವಿಜೇಂದ್ರ ಪರವಾಗಿ ಪತ್ರಗಳನ್ನು ಕೊಟ್ಟಿದ್ದಾರೆ. 100ಕ್ಕೆ 100 ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಹೋಗ್ಲಿ ಬಿಡೋಣ, ಹೋಗ್ಲಿ ಯಾರು ಬೇಡ ಅಂತಾರೆ? ಅವ್ರ ದುಡ್ಡು ಅವ್ರ ಟಿಕೆಟು. ಯಾಕಂದರೆ BP ಹರೀಶ್ ಕೇಳಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ದೊಡ್ಡ ಮನುಷ್ಯ, ಹರಿಹರ ಕ್ಷೇತ್ರದಲ್ಲಿ ಎಷ್ಟು ಸದಸ್ಯತ್ವ ಅಭಿಯಾನ ಮಾಡಿದ್ವಿ? ಹರಿಹರ ಕ್ಷೇತ್ರದಲ್ಲಿ ಎಷ್ಟು ಭೂ ಸಮಿತಿಗಳು ಮಾಡಿದ್ವಿ? ಮಂಡಲ ಅಧ್ಯಕ್ಷರಲ್ಲಿ ಎಲಿಜಿಬಲ್ ಇಲ್ಲ ನಿಮ್ಮ ಕ್ಷೇತ್ರ. 23 ಜಿಲ್ಲಾಧ್ಯಕ್ಷರು ಪ್ರಶ್ನೆ ಮಾಡ್ತೀಯಲ್ಲ, ನಮ್ಮ ಹೊನ್ನಾಳಿ ಮಂಡಲ ಅಧ್ಯಕ್ಷರು ಪ್ರಶ್ನೆ ಮಾಡ್ತೀಯಲ್ಲ, ದಾವಣಗೆರೆ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ಮಾಡಿ ಸದಸ್ಯತ್ವ ಅಭಿಯಾನ ಭೂ ಸಮಿತಿಗಳಾಗಿ ಮಂಡಲ ಅಧ್ಯಕ್ಷಗಳಾಗಿದೆ. ನಿನ್ನ ಕ್ಷೇತ್ರದಲ್ಲೇ ನಿನಗೆ ಭೂ ಸಮಿತಿ ಮಾಡೋಕ್ಕಾಗಿಲ್ಲ, ಸಕ್ರಿಯ ಸದಸ್ಯ ಆಗಿಲ್ಲ ಮತ್ತು ಮಂಡಲ ಅಧ್ಯಕ್ಷ ಮಾಡೋಕ್ಕೆ ಹರಿಹರ ಕ್ಷೇತ್ರ ಎಲಿಜಿಬಲ್ ಇಲ್ಲ. ನೀನು ಯಾರು ಹೊನ್ನಾಳಿ ಬಗ್ಗೆ ಮಾತಾಡೋಕ್ಕೆ? ಆಮೇಲೆ 23 ಜಿಲ್ಲಾಧ್ಯಕ್ಷಗಳು ಸಾಂವಿಧಾನಿಕ ಆಯ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಅರೆ ನೀನೇನು ರಾಷ್ಟ್ರೀಯ ನಾಯಕನ? ಅರೆ ನಿನ್ನ ಕ್ಷೇತ್ರದಲ್ಲಿ ನಿನಗೆ ಲೀಡ್ ಕೊಡೋಕ್ಕಾಗಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದು ದೊಡ್ಡ ಮನುಷ್ಯ. ನಿನ್ನ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ಮಾತಾಡು ಫಸ್ಟು, ಇನ್ನೊಂದು ಕ್ಷೇತ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? 23 ಜಿಲ್ಲಾಧ್ಯಕ್ಷಗಳನ್ನ ಸಾಂವಿಧಾನಿಕವಾಗಿ ಅಭಿಪ್ರಾಯವನ್ನು ಪಡೆದು ಚುನಾವಣೆ ಇನ್ಚಾರ್ಜ್ ರಾಷ್ಟ್ರೀಯ ನಾಯಕರಿಗೆ ಕಳಿಸಿ, ಇದಕ್ಕೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಅದಾರೆ ಮತ್ತು ಚುನಾವಣೆ ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು 23 ಜನ ಜಿಲ್ಲಾಧ್ಯಕ್ಷಗಳು ಇವರು ಸಿಂಧು ಅಂತ ಹೇಳ್ತಾರೆ. ಇವ್ರು ಯಾರು ಹೇಳೋಕ್ಕೆ? ಹರಿಹರ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ನೀವು ಭೂ ಸಮಿತಿ ಮಾಡೋಕ್ಕಾಗಿಲ್ಲ, 23 ಜಿಲ್ಲಾಧ್ಯಕ್ಷರು ಸರಿ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ ದೊಡ್ಡ ಮನುಷ್ಯ. ನೀನೇ ರಾಷ್ಟ್ರೀಯ ನಾಯಕನ? ನೀನೇ ರಾಷ್ಟ್ರೀಯ ಅಧ್ಯಕ್ಷನ? ಏನು ದೊಡ್ಡ ನಾಯಕನೇ? ನಿಮ್ಮ ಅನುಮತಿ ಬೇಕಾ? ಸಾಂವಿಧಾನಿಕವಾಗಿ 23 ಜಿಲ್ಲಾಧ್ಯಕ್ಷರು ಸರಿ ಇದೆ, ಇದೆಲ್ಲ ಅಪಪ್ರಚಾರ ಮಾಡ್ತಾರೆ. ವಿಜಯೇಂದ್ರದ ಏನೂ ಪಾತ್ರ ಇಲ್ಲ. ನಾನು ಇವತ್ತು ಯಾರು ಇವರದಲ್ಲ ಭಿನ್ನಮತಿಯರು, ಇವರು BJPಗೆ ಮೂಲ BJP ಅಲ್ಲ. BJP ಹಾಳು ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಇವರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿದ್ರೆ 4 ಗೋಡೆ ಮಧ್ಯೆ ಮಾತಾಡಬೇಕಾಯ್ತು, ಮುಕ್ತವಾಗಿ ಅಲ್ಲಿ ಭೇಟಿ ಮಾಡಿ ಮಾತಾಡಬೇಕಾಯ್ತು. 23 ಜಿಲ್ಲಾಧ್ಯಕ್ಷಗಳು ವಿಜೇಂದ್ರ ಏಕಪಕ್ಷೀಯವಾಗಿ ಮಾಡಿರಿ ಅಂತ ಹೇಳ್ತಾರೆ. ನೋಡಿ, ಏಕಪಕ್ಷೀಯವಾಗಿಲ್ಲ. ರಾಜ್ಯದಲ್ಲಿ ಚುನಾವಣೆ, ಆಂತರಿಕ ಚುನಾವಣೆ ನಡೆಸೋಕ್ಕೆ ಗಣೇಶ್ ಕಾರ್ಣಿಕದ್ರೆ ಅವರ ಮಾರ್ಗದರ್ಶನ ಮೇರೆಗೆ 13 ಜನ 3 ಜಿಲ್ಲೆಗೆ ವೀಕ್ಷಕರಿದ್ದಾರೆ, ಚುನಾವಣೆ ಇನ್ಚಾರ್ಜು ಮತ್ತು ಜಿಲ್ಲೆಗೆ ಒಬ್ಬೊಬ್ಬರಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ವಿಜಯೇಂದ್ರರಿಗೆ ಏನೂ ಪಾತ್ರ ಇಲ್ಲ, ಸ್ಥಳೀಯವಾಗಿ ಅಲ್ಲಿ ಕೋರ್ ಕಮಿಟಿ ಇರುತ್ತೆ, ಮಂಡಲ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡೆದು ಅಧ್ಯಕ್ಷರು ಘೋಷಣೆ ಮಾಡ್ತಾರೆ ವಿನ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಏಕಪಕ್ಷ ನಿರ್ಧಾರ ಅಧ್ಯಕ್ಷರುಗಳು ಮಾಡಿಲ್ಲ. ವಿಜಯೇಂದ್ರ ಇದಕ್ಕೆ ಸಂಬಂಧ ಇಲ್ಲ. ಸಂಘಟನೆ ಪರವಾಗಿ ಸಂಘಟನೆ ಕೆಲಸ ಮಾಡ್ತದೆ. ಇವರು ಸಂಘಟನೆ ಗೊತ್ತಾ? ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎತ್ತಾಳೆ ಸಂಘಟನೆ ಏನು ಗೊತ್ತು? ಸಂಘಟನೆ ಗಂಧ ಗಾಳಿ ಗೊತ್ತಿಲ್ಲ ಇವರಿಗೆ. ಸಂಘಟನೆ ಹಾಳು ಮಾಡಕೊಂಡ್ರೆ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯಿತು, ಸ್ಪರ್ಧೆ ಮಾಡಿ. ಚುನಾವಣೆ ಆಂತರಿಕ ಚುನಾವಣೆ ನಡೆದು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇಡೀ ದೇಶದಲ್ಲಿ ಏನು ಸಿಸ್ಟಮ್ ಇದೆ, ಕೋರ್ ಕಮಿಟಿ ಅಥವಾ ಎಲ್ಲರ ಅಭಿಪ್ರಾಯ ಪಡೆದು ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ವಿಜಯೇಂದ್ರ 100ಕ್ಕೆ 200 ಹೇಳ್ತೀನಿ ನಾನು, ಅಧ್ಯಕ್ಷ ಮುಂದುವರಿತಾರೆ.
ನಿಮಗೆ ಸವಾಲಾಗ್ತೀನಿ, ಚುನಾವಣೆ ಸ್ಪರ್ಧೆ ಮಾಡಿರಿ, ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ, ಇನ್ನು ಜನ ನಿಮಗೆ ಚೀಮಾರಿ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರು ಯತ್ನಾಳ್ ಆಗಲಿ ಬೇಕಾದ್ರೆ ರಾಮುಲು ಆಗಲಿ ಯಾರ್ಯಾರು ಅಧ್ಯಕ್ಷ ರಾಮುಲು ಅವ್ರು ಏನು ಹೇಳಿದ್ದಾರೆ, ವಿಜೇಂದ್ರ ಅಧ್ಯಕ್ಷ ಮುಂದುವರಿದ್ರೆ ನಾನು ಸಂತೋಷ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ರು, ಇವರು ಈಗ ಯಾರೂ ಅಭ್ಯರ್ಥಿಗಳಿಲ್ಲ. ರಾಮುಲು ಎತ್ಕಟ್ಟಕ್ಕೆ ಹೋದರು. ರಾಮುಲು ಜನಾರ್ದನ್ ರೆಡ್ಡಿಯವರು ಒಯ್ದು ಅಲ್ಲಿ ಎತ್ಕಟ್ಟಕ್ಕೆ ಹೋದ್ರು, ನಡೀಲಿಲ್ಲ. ರಾಮುಲು ಇವ್ರ ಗುಂಪಿಗೆ ಸೇರ್ಕೊಳ್ಳಿಲ್ಲ. ಇವ್ರು ಏನು ಹೇಳ್ತಿದ್ದಾರೆ, ಈಗ ಎಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ತಾರೆ. ಅವ್ರ ಹೆಸರು ಹೇಳ್ಬಿಡಪ್ಪ, ನಿನ್ನ ಭಿನ್ನಮತಕ್ಕೆ ಯಾರು ಬೆಂಬಲ ಕೊಡ್ತಾರೆ ಹೆಸರು ಹೇಳ್ಬೇಕಲ್ಲ. ಅವರು ಇಂಥ ಸಪೋರ್ಟ್ ಮಾಡಿ ಬೆಂಬಲ ಕೊಡ್ತೀವಿ ಅಂತ ಅವರು ಹೇಳ್ಬೇಕಲ್ಲ. ತಟಸ್ಥ ಬಣನು ರಾಜ್ಯಾಧ್ಯಕ್ಷ ಬದಲಾವಣೆ ಒತ್ತಾಯ ಮಾಡ್ತಾರೆ. ಎಲ್ಲಿ ಮಾಡಿದ್ದಾರೆ? ರೇಸ್ನಾಗೆ ಬೊಮ್ಮಾಯಿ ಅವರಿದ್ದಾರೆ, ಆಮೇಲೆ ಬೊಮ್ಮಾಯಿ ಸೋಮಣ್ಣ ಅವರು ಬೊಮ್ಮಾಯಿ ಸೋಮಣ್ಣ ನಾನು ಚುನಾವಣೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಇವರು ಅನಗತ್ಯವಾಗಿ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಅವ್ರು ಎಲ್ಲಿ ರಾಜ್ಯದ ಅಧ್ಯಕ್ಷ ನಾನು ಆಗ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಭಿನ್ನಮತೀಯರು ಈ ಒಂದು ಬಂಡಾಯವನ್ನು ಸೃಷ್ಟಿ ಮಾಡಿ ಅನಗತ್ಯವಾಗಿ ಅವ್ರ ಹೆಸರು ತರ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ನಾಳೆ ರಾಜ್ಯದ ಜನ ನಿಮಗೆ ಚೀಮಾರಿ ಆಗ್ತಾರೆ. ಅರೆ ಕಾಂಗ್ರೆಸ್ ವೈಫಲ್ಯ, ಅವ್ರ ವಿರುದ್ಧ ಹೋರಾಟ ಮಾಡಪ್ಪ ಅಂದರೆ ಡೆಲ್ಲಿಗೆ ಹೋಗ್ತಿರ್ತಾರೆ. ನಿಮ್ಮ ಸ್ಟ್ಯಾಂಡ್ ಸರ್ ಇದೀನಿ ಕಾದು ನೋಡೋ ತಂತ್ರನ ಯಾವ ಕಾದು ನೋಡೋ ತಂತ್ರನಿಲ್ಲ. ನಾವು ಸೇರ್ತೀವಿ, ಯಾವ ರೀತಿ ಚರ್ಚೆ ಮಾಡಿ ನಾಯಕರು ಸಮಯವನ್ನು ತೆಗೆದುಕೊಂಡು ನಾವು ದಿಲ್ಲಿ ಹೋಗಕ್ಕೆ ಸಿದ್ಧ. ನಮಗೆ ದಿಲ್ಲಿ ದಾರಿ ಗೊತ್ತಿಲ್ಲ. ವಾರದಾಗ ಒಂದು ದಿವಸ ದಿಲ್ಲಿ ದಂಡಯಾತ್ರೆ, 12 ದಂಡಯಾತ್ರೆ. ಇವರೇನೇ ಮಾಡಿದ್ರು ಇವರ ಹೋರಾಟ ಪ್ರತಿಫಲ ಸಿಗಲ್ಲ. ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಡೆಲ್ಲಿ ನಿಮ್ದು ಯಾವಾಗ ಸರ್ ಪ್ರಯಾಣ? ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ನಾವೇನು ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಚುನಾವಣೆ ಸ್ಪರ್ಧೆ ಮಾಡಿದವರು ಸುಮಾರು 75-80 ಜನ ಮಾಜಿ ಸಚಿವರು, ಶಾಸಕರಿದ್ದೀವಿ. ಚುನಾವಣೆ ಸ್ಪರ್ಧೆ ಮಾಡಿದರೆ ನಾವು ಈಗಾಗಲೇ ಬೆಂಗಳೂರಲ್ಲಿ ಸೋತವರು ಸ್ಪರ್ಧೆ ಮಾಡಿದರು, ಮಾಜಿಗಳೆಲ್ಲ ಸೇರಿ ಸಭೆ ಮಾಡಿದ್ದೀವಿ. ವಿಜೇಂದ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಮತ್ತು ಎಲ್ಲ ಜಿಲ್ಲಾಧೀಶರು ವಿಜೇಂದ್ರ ಪರವಾಗಿ ಪತ್ರವನ್ನು ಕೊಟ್ಟಿದ್ದಾರೆ. 100ಕ್ಕೆ 100 ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಹೋಗ್ಲಿ ಬಿಡೋಣ, ಹೋಗ್ಲಿ ಯಾರು ಬೇಡ ಅಂತಾರೆ? ಅವ್ರ ದುಡ್ಡು, ಅವ್ರ ಟಿಕೆಟು. ಯಾಕಂದರೆ BP ಹರೀಶ್ ಕೇಳಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ದೊಡ್ಡ ಮನುಷ್ಯ, ಹರಿಹರ ಕ್ಷೇತ್ರದಲ್ಲಿ ಎಷ್ಟು ಸದಸ್ಯತ್ವ ಅಭಿಯಾನ ಮಾಡಿದ್ವಿ? ಹರಿಹರ ಕ್ಷೇತ್ರದಲ್ಲಿ ಎಷ್ಟು ಭೂ ಸಮಿತಿಗಳು ಮಾಡಿದ್ವಿ? ಮಂಡಲ ಅಧ್ಯಕ್ಷರಲ್ಲಿ ಎಲಿಜಿಬಲ್ ಇಲ್ಲ ನಿಮ್ಮ ಕ್ಷೇತ್ರ. 23 ಜಿಲ್ಲಾಧ್ಯಕ್ಷರು ಪ್ರಶ್ನೆ ಮಾಡ್ತೀಯಲ್ಲ, ನಮ್ಮ ಹೊನ್ನಾಳಿ ಮಂಡಲ ಅಧ್ಯಕ್ಷರು ಪ್ರಶ್ನೆ ಮಾಡ್ತೀಯಲ್ಲ, ದಾವಣಗೆರೆ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಸದಸ್ಯತ್ವ ಅಭಿಯಾನ, ಭೂ ಸಮಿತಿಗಳಾಗಿ ಮಂಡಲ ಅಧ್ಯಕ್ಷಗಳಾಗಿದೆ. ನಿನ್ನ ಕ್ಷೇತ್ರದಲ್ಲೇ ನಿನಗೆ ಭೂ ಸಮಿತಿ ಮಾಡೋಕ್ಕಾಗಿಲ್ಲ, ಸಕ್ರಿಯ ಸದಸ್ಯ ಆಗಿಲ್ಲ, ಮತ್ತು ಮಂಡಲ ಅಧ್ಯಕ್ಷ ಮಾಡೋಕ್ಕೆ ಹರಿಹರ ಕ್ಷೇತ್ರ ಎಲಿಜಿಬಲ್ ಇಲ್ಲ. ನೀನು ಯಾರು ಹೊನ್ನಾಳಿ ಬಗ್ಗೆ ಮಾತಾಡೋಕ್ಕೆ? ಆಮೇಲೆ 23 ಜಿಲ್ಲಾಧ್ಯಕ್ಷಗಳು ಸಾಂವಿಧಾನಿಕವಾಗಿ ಆಯ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಅರೆ ನೀನೇ ರಾಷ್ಟ್ರೀಯ ನಾಯಕನ? ಅರೆ ನಿನ್ನ ಕ್ಷೇತ್ರದಲ್ಲಿ ನಿನಗೆ ಲೀಡ್ ಕೊಡೋಕ್ಕಾಗಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದು ದೊಡ್ಡ ಮನುಷ್ಯ. ನಿನ್ನ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ಮಾತಾಡು ಫಸ್ಟು. ಇನ್ನೊಂದು ಕ್ಷೇತ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? 23 ಜಿಲ್ಲಾಧ್ಯಕ್ಷಗಳನ್ನ ಸಾಂವಿಧಾನಿಕವಾಗಿ ಅಭಿಪ್ರಾಯವನ್ನು ಪಡೆದು ಚುನಾವಣೆ ಇನ್ಚಾರ್ಜ್ ರಾಷ್ಟ್ರೀಯ ನಾಯಕರಿಗೆ ಕಳಿಸಿ, ಇದಕ್ಕೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಇದ್ದಾರೆ ಮತ್ತು ಚುನಾವಣೆ ಇನ್ಚಾರ್ಜ್ ಇದ್ದಾರೆ.
ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು 23 ಜನ ಜಿಲ್ಲಾಧ್ಯಕ್ಷಗಳು ಸಿಂಧು ಅಂತ ಹೇಳ್ತಾರೆ. ಇವ್ರು ಯಾರು ಹೇಳೋಕ್ಕೆ? ಹರಿಹರ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ನೀವು ಭೂ ಸಮಿತಿ ಮಾಡೋಕ್ಕಾಗಿಲ್ಲ. 23 ಜಿಲ್ಲಾಧ್ಯಕ್ಷರು ಸರಿ ಇಲ್ಲ ಅಂತ ಹೇಳ್ತೀರಪ್ಪ. ದೊಡ್ಡ ಮನುಷ್ಯ ನೀನೇ ರಾಷ್ಟ್ರೀಯ ನಾಯಕನ, ನೀನೇ ರಾಷ್ಟ್ರೀಯ ಅಧ್ಯಕ್ಷನ, ಏನು ದೊಡ್ಡ ನಾಯಕನೇ? ನಿಮ್ಮ ಅನುಮತಿ ಬೇಕಾ? ಸಾಂವಿಧಾನಿಕವಾಗಿ 23 ಜಿಲ್ಲಾಧ್ಯಕ್ಷರು ಸರಿ ಇದೆ. ಇದೆಲ್ಲ ಅಪಪ್ರಚಾರ ಮಾಡ್ತಾರೆ. ವಿಜಯೇಂದ್ರದ ಏನೂ ಪಾತ್ರ ಇಲ್ಲ.